ನಮಸ್ಕಾರ ಎಲ್ಲರಿಗೂ. ಒಬ್ಬ ಸಣ್ಣ ಹುಡುಗ ಇರ್ತಾನೆ. ಅವನೊಮ್ಮೆ ನದಿಯಲ್ಲಿ ಒಂದು ಮೀನನ್ನು ನೋಡಿ, ಅಯ್ಯೋ ಪಾಪ ಅದು ಮುಳುಗಿ ಹೋಗ್ತಾ ಇದೆ ಅಂತ ಹೇಳಿ, ಅದನ್ನು ಹೇಗಾದರೂ ಮಾಡಿ ರಕ್ಷಿಸಬೇಕು ಅಂತ ಹೇಳಿ ಅದನ್ನು ಮೀನಿನ ಹೇಗೋ ಹಿಡಿದು ಆಚೆ ಹಾಕ್ತಾನೆ ನೆಲದಲ್ಲಿ. ಆ ಮೀನು ನರಳಿ ನರಳಿ ಸಾಯ್ತದೆ. ಅವನ ಉದ್ದೇಶ ತುಂಬ ಒಳ್ಳೆಯದಿತ್ತು, ಆ ಮೀನಿಗೆ ಸಹಾಯ ಮಾಡಲಿಕ್ಕೆ. ಆದರೆ ಮೀನು ಸತ್ತೋಯ್ತು. ಈ ಸಣ್ಣ ಕಥೆಯ ಸಾರಾಂಶ ಎಂತ ಅಂತ ಕೇಳಿದರೆ, ಬರೀ ಒಳ್ಳೆತನ, ಇಂಟೆನ್ಷನ್ಸ್, ಒಳ್ಳೆಯದು ಮಾಡಲಿಕ್ಕೆ ಇಂಟೆನ್ಷನ್ಸ್ ಇದ್ದರೆ ಸಾಲದು. ಒಳ್ಳೆಯದು ಏನು, ಯಾರಿಗೆ ಏನು ಒಳ್ಳೆಯದು ಅಂತವೂ ಗೊತ್ತಿರಬೇಕು. ಇಲ್ಲದಿದ್ದರೆ ಅವರು ಮಾಡುವ ಒಳ್ಳೆಯದು ಆತನಿಗೆ ಕೆಟ್ಟದಾಗ್ತದೆ. ನಾವು ಎಷ್ಟೊಮ್ಮೆ ನಮ್ಮ ಜೀವನದಲ್ಲಿ ಹಲವರಿಗೆ ಸಹಾಯ ಮಾಡಬೇಕು ಅಂತ ಹೇಳಿ ಏನೇನೋ ಮಾಡ್ತೀವಿ. ಕೊನೆಗೆ ನಾವು ಸಹಾಯ ಯಾರಿಗೆ ಅಂತ ಮಾಡಿರ್ತೀವಿ, ಅವರೇ ನಮ್ಮ ವೈರಿಗಳಾಗ್ತಾರೆ. ಯಾಕೆ ವೈರಿಗಳಾಗ್ತಾರೆ? ನಾವು ಮಾಡಿದ ಸಹಾಯ ಅವರಿಗೆ ತೊಂದರೆಯಾಗಿರ್ತದೆ. ಮತ್ತು ನಾವು ನೆನೆಸ್ತಾ ಇರ್ತೇವೆ, ನಾನು ಅಷ್ಟೆಲ್ಲ ಒಳ್ಳೆ ಸಹಾಯ ಮಾಡಿ ಸಹ ಯಾಕೆ ಇವತ್ತು ಅಷ್ಟೊಂದು ಸಿಟ್ಟು ನನ್ನ ಮೇಲೆ, ಯಾಕೆ ಇಷ್ಟೊಂದು ಕೋಪ ಅಂತ ಅಲ್ವಾ? ಹಾಗೆ ಬರೀ ಒಳ್ಳೆಯದು ಮಾಡಬೇಕು ಅಂತ ಒಂದು ಇಂಟೆನ್ಷನ್ಸ್ ಇದ್ದರೆ ಸಾಲದು. ಒಳ್ಳೆಯದು ಯಾರಿಗೆ ಏನು ಒಳ್ಳೆಯದು ಅಂತ ಅದರ ಬಗ್ಗೆಯೂ ವಿಚಾರ ಗೊತ್ತಿರಬೇಕು. ಇಲ್ಲದಿದ್ದರೆ ಎಷ್ಟೊಂದು ಸರ್ತಿ ಸುಮ್ಮನೆ ಇರುವುದೇ ವಾಸಿ. ನಮ್ಮ ಉಪಕಾರ ಬೇರೆಯವರಿಗೆ ಉಪದ್ರ ಆದರೆ ಅದಕ್ಕಿಂತ ದೊಡ್ಡ ವ್ಯಥೆ ಇನ್ನೇನಿದೆ ಅಲ್ವಾ? ಹಾಗೆ ಇಂಟೆನ್ಷನ್ಸ್ ಡು ನಾಟ್ ಸ್ಯಾಂಟಿಫೈ ಇಂಪ್ಯಾಕ್ಟ್ ಅಂತ ನಾನು ಒಂದು ಕಂಪನಿಯಲ್ಲಿ ಪಾಶ್ ಟ್ರೈನರ್ ಆಗಿದ್ದೆ. ಪಾಶ್ ಅಂದರೆ ಪ್ರಿವೆನ್ಷನ್ ಆಫ್ ಸೆಕ್ಷುವಲ್ ಹರಾಸ್ಮೆಂಟ್ ಅಂತ. ಅದರಲ್ಲಿ ಒಂದು ಸ್ಟೇಟ್ಮೆಂಟ್ ಇತ್ತು, ಇಂಟೆನ್ಷನ್ಸ್ ಡು ನಾಟ್ ಸ್ಯಾಂಟಿಫೈ ಇಂಪ್ಯಾಕ್ಟ್ ಅಂತ. ಅಂದರೆ ಇಂಟೆನ್ಷನ್ಸ್ ಇಂಪ್ಯಾಕ್ಟ್ನ ಶುದ್ಧೀಕರಿಸುವುದಿಲ್ಲ ಅಂತ. ಹಾಗೆ ಎಷ್ಟೊಂದು ಸರ್ತಿ ನಾವು ಹೇಳ್ತೇವಲ್ವ, ನನ್ನ ಉದ್ದೇಶ ಹಾಗಿರಲಿಲ್ಲ, ನನ್ನ ಇಂಟೆನ್ಷನ್ ಹಾಗಿರಲಿಲ್ಲ, ಆದರೂ ಹೀಗಾಯಿತು ಅಂತ. ಇದೆಲ್ಲ ಇದರಿಂದವೇ ಆಗೋದು. ಸೊ ನಾವೆಲ್ಲ ಸ್ವಲ್ಪ ಇದರ ಬಗ್ಗೆ ಯೋಚನೆ ಮಾಡಿ ಜಾಗ್ರತೆಯಲ್ಲಿ ಬೇರೆಯವರಿಗೆ ಸಹಾಯ ಮಾಡಿದ್ರೆ ಒಳ್ಳೆಯದು ಅಂತ ಕಾಣ್ತದೆ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಕೃಷ್ಣ ಅರ್ಪಣಮಸ್ತು.